ಎಲ್ಲರಿಗೂ ನಮಸ್ಕಾರ. ನೈಟ್ ಡಿನ್ನರ್ಗೆ ಸಿಂಪಲ್ ಆಗಿರುವಂತಹ ಪನ್ನೀರ್ ಗೊಜ್ಜು ಚಪಾತಿ ಮಾಡ್ತಾಯಿದ್ದೀನಿ. ನೀರಲ್ಲಿ ಈ ರೀತಿ ಡಿಪ್ ಮಾಡಿ ಪನ್ನೀರನ್ನು ಕಟ್ ಮಾಡೋದ್ರಿಂದ ಗೊಜ್ಜಲ್ಲಿ ಪನ್ನೀರು ಹಾಗೆ ಸಾಫ್ಟ್ನೆಸ್ ಆಗಿ ಇರುತ್ತೆ. ಸೊ ಈರುಳ್ಳಿ ಟೊಮೊಟೊ ಹಾಗೆಯೇ 2 ಬೆಳ್ಳುಳ್ಳಿ ಶುಂಠಿ ಇದನ್ನು ಹಾಕಿ ರುಬ್ಬಿ ಪೇಸ್ಟನ್ನು ಮಾಡಿಕೊಂಡು ಒಂದು ಬಾಣಲಿಗೆ 2 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ 2 ಪಲಾವ್ ಎಲೆ ರುಬ್ಬಿಟ್ಕೊಂಡಿರೋಂತಹ ಪೇಸ್ಟನ್ನು ಹಾಕಿ 1 ಟೀ ಸ್ಪೂನ್ ಧನಿಯಾ ಪುಡಿ, ಖಾರದ ಪುಡಿ ಹಾಗೆ ಗರಂ ಮಸಾಲೆ, ಅರ್ಧ ಟೀ ಸ್ಪೂನ್ ಅರಶಿನ, ರುಚಿಗೆ ಬೇಕಾಗಿರೋಷ್ಟು ಕಲ್ಲುಪ್ಪು, ಸ್ವಲ್ಪ ನೀರನ್ನು ಹಾಕಿ ಕುದಿಲಿಕ್ಕೆ ಬಿಟ್ಟು ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋಂತಹ ಪನ್ನೀರ್ ಕ್ಯೂಬ್ಸನ್ನು ಹಾಕಿ ಒಂದು 2 ಸೆಕೆಂಡ್ ಹಾಗೆ ಬೇಯಲಿಕ್ಕೆ ಬಿಡೋಣ. ಹಾಗೆಯೇ ಚಪಾತಿನೂ ಸಹ ರೆಡಿ ಆಗ್ತಾಯಿದೆ. ಚಪಾತಿಯನ್ನು ಹಾಕ್ಕೊಂಡು ಸೊ ಎಣ್ಣೆ ಹಾಕ್ತೇನೆ, ಈ ರೀತಿ ಪುಲ್ಕ ರೀತಿ ಮಾಡ್ಕೊಂಡಿದ್ದೆ. ಹಾಗೆಯೇ ಪನ್ನೀರ್ ಗೊಜ್ಜು ರೆಡಿಯಾಗಿದೆ. ನೈಟ್ ಡಿನ್ನರ್ಗೆ ಅಂತ ಹೇಳಿ ಚಪಾತಿ, ಪನ್ನೀರ್ ಗೊಜ್ಜು ಹಾಗೆ ಮಧ್ಯಾಹ್ನ ಮಾಡಿರೋಂತಹ ಸ್ವಲ್ಪ ಬಾಯ್ಲ್ಡ್ ರೈಸು, ಪಲ್ಯ ಇತ್ತು.